ಏನಿದೆ ಇದು ಮತ್ತಷ್ಟು ಬೂಸ್ಟರ್ ಡೋಸ್ ಅನ್ನ ಕೊಡ್ತಾ ಇದೆ. ಅನೇಕ ಯೋಜನೆಗಳನ್ನ ನಿರೀಕ್ಷೆ ಮಾಡ್ತಾ ಇದ್ರು. ಆ ನಿರೀಕ್ಷೆಯಂತೆ ಬಿಜೆಪಿಯ ಮ್ಯಾನಿಫೆಸ್ಟೋ ಇರೋದು ನಮಗೆಲ್ಲ ಖುಷಿ ತಂದಿದೆ ಅನ್ನುವಂತಹ ಮಾತನ್ನ ಜನರು ಹೇಳ್ತಾ ಇದ್ದಾರೆ. ರೈತರಿಗಾಗಿ, ಬಡವರಿಗಾಗಿ, ಶಿಕ್ಷಣಕ್ಕಾಗಿ, ಉದ್ಯೋಗಕ್ಕಾಗಿ, ವಿದ್ಯುತ್ತು, ಆರೋಗ್ಯ, ಹೀಗೆ 10 ಹಲವು ಯೋಜನೆಗಳಿಗೆ ಹೊಸ ಟಚ್ ಕೊಡುವಂತಹ ಕೆಲಸ ಪ್ರಧಾನಿ ಮೋದಿ ಸರ್ಕಾರದಿಂದ ಆಗ್ತಾ ಇದೆ. ಇನ್ನು ಮೈಸೂರು ಅಖಾಡಕ್ಕೆ ಇವತ್ತು ಪ್ರಧಾನಿ ಮೋದಿ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಇವರ ಜೊತೆಗೆ ವೇದಿಕೆ ಹಂಚಿಕೊಳ್ತಾ ಇದ್ದಾರೆ. JDS ಮತ್ತು ಬಿಜೆಪಿಯ ನಾಯಕರು ವೇದಿಕೆಯಲ್ಲಿ ಸಾಕ್ಷಿ ಆಗ್ತಾರೆ. 100ಕ್ಕೆ 100ರಷ್ಟು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ, ಹಾಸನ ಲೋಕಸಭಾ ಕ್ಷೇತ್ರ, ಮಂಡ್ಯ ಲೋಕಸಭಾ ಕ್ಷೇತ್ರ, ಚಾಮರಾಜನಗರ ಲೋಕಸಭಾ ಕ್ಷೇತ್ರ, ಈ ಎಲ್ಲ ಕ್ಷೇತ್ರಗಳಲ್ಲಿ 100ಕ್ಕೆ 100ರಷ್ಟು ಬೂಸ್ಟರ್ ಡೋಸ್ ಸಿಗುತ್ತೆ. ಸಿದ್ದರಾಮಯ್ಯ ಅವರು ಈಗ ಒಕ್ಕಲಿಗ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ. ನಮ್ಮ ಅಭ್ಯರ್ಥಿ ಬಗ್ಗೆ ಮಾತಾಡ್ಲಿ ಅಂತ ಇಲ್ಲಿನ ಸ್ಥಳೀಯ ಶಾಸಕರು ಸವಾಲ್ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಪ್ರಧಾನಿ ಮೋದಿ ಅವರ ಎಂಟ್ರಿ ಮೈಸೂರಿಗೆ ಆಗುತ್ತೆ. ಇಲ್ಲಿನ ಜನ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಮಿತಾ, ರೈಟ್, ಅಲ್ಲಿನ ಅಪ್ಡೇಟ್ಸ್ ಅನ್ನ ನೀವು ಕೊಡ್ತಾ ಇರಿ. ಶ್ರೀಪಾದ್, ಥ್ಯಾಂಕ್ ಯು. ರಂಜಿತ್ ಹಾಗೆ ಶ್ರೀಪಾದ್, ನಿಮ್ಮ ಇನ್ಪುಟ್ಸ್ಗೆ. ಇಟ್ನಾಳ್ ಸರ್, ಫೋಕಸ್ ತಮಿಳ್ನಾಡು, ಇದ್ರ ಬಗ್ಗೆ ಕೂಡ ಮಾತನಾಡಲೇಬೇಕಾ ಅಂತ ಹೇಳಿ. ಸಂಘಟನೆ, ಅಣ್ಣಾಮಲೈ ಅವರ ಸಂಘಟನೆಯ ಬಲ ಇದೆಲ್ಲ ಇದ್ದೇ ಇದೆ. ಬಟ್ ಮ್ಯಾನಿಫೆಸ್ಟೋದಲ್ಲಿ ನೇರವಾಗಿ ತಮಿಳ್ನಾಡಿನ ಪ್ರಸ್ತಾಪಗಳು, ತಮಿಳ್ ಲ್ಯಾಂಗ್ವೇಜ್ ಅಭಿವೃದ್ಧಿಗೆ, ಹಾಗೆ ತಿರುವಳ್ಳೂರ್ ಅವರ ಪ್ರತಿಮೆ ಗ್ಲೋಬಲಿ ಎಲ್ಲಾ ಕಡೆಯಲ್ಲೂ ಸ್ಥಾಪನೆ ಮಾಡಬೇಕು. ಯಾಕೆ ಫೋಕಸ್ ಅಂತ ಹೇಳಿ ವಿಶ್ಲೇಷಣೆ ನಾವು ಮಾಡಿದ್ರೆ ಸರಿ ಇರಲ್ಲ, ನೀವೇ ಮಾಡಬೇಡಿ. ಈಗ ಬಿಜೆಪಿಯ ಮುಖ್ಯ ಒಂದು ನಂಬಿಕೆ ಹಿಂದುತ್ವ ಮತ್ತು ಒಂದು ಪ್ಯಾನ್ ಇಂಡಿಯನ್ ನ್ಯಾಷನಲಿಸಮ್, ಒನ್ ನೇಷನ್ ಒನ್ ಎಲೆಕ್ಷನ್ ಕೂಡ ಅದರ ಭಾಗನೇ. ಅದಕ್ಕೆ ತದ್ವಿರುದ್ಧವಾದ ಚಿಂತನೆ ದ್ರಾವಿಡ ಚಿಂತನೆ, ಅದು ತಮಿಳುನಾಡಲ್ಲಿ ಗಟ್ಟಿಯಾಗಿದೆ. ಅಲ್ಲಿ ಹಿಂದಿನ ಪೆರಿಯಾರ್ ಕಾಲದ ಒಂದು ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಆಗಲಿ, ಜಸ್ಟಿಸ್ ಪಾರ್ಟಿ, ಮುಂದೆ ಅದೇ DMK ಆಯಿತು, ಮುಂದೆ ಅದೇ ಅಲ್ಲಿಂದನೇ AIDMK ಬಂತು. ಒಟ್ಟಾರೆಯಾಗಿ ಅದೊಂದು ಕೌಂಟರ್ ಕರೆಂಟು ತಮಿಳ್ ಚಿಂತನೆ, ತಮಿಳ್ ರಾಜಕೀಯ, ಈ ಉತ್ತರ ಭಾರತದ ರಾಜಕೀಯ ಕೌಂಟರ್ ಕರೆಂಟ್ ಇದು. ಈಗ ಅಲ್ಲಿ ಕೂಡ ತನ್ನ ಬೆಂಬಲವನ್ನು, ತನ್ನ ಸಪೋರ್ಟ್ ಬೇಸನ್ನು ಬೆಳೆಸ್ಕೋಬೇಕು ಅಂತ ಪ್ರಧಾನಿ ಮೋದಿಯವರು ಒಂದು ಔಟ್ರೀಚ್ ಅಂತಾರೆ ಇದಕ್ಕೆ, ಆ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತು ಯಾವುದೇ ರಾಜಕೀಯ ಪಕ್ಷ, ಯಾವುದೇ ರಾಜಕೀಯ ಪಕ್ಷ ಅದು ಮಾಡೇ ಮಾಡ್ತದೆ. ಅದಕ್ಕೋಸ್ಕರ ಅಲ್ಲಿನ ಅತ್ಯಂತ ಹೆಮ್ಮೆಯ ಒಬ್ಬ ಚಿಂತಕ ತಿರುವಳ್ಳುವರ್ ಅವರ ಎಲ್ಲ ಕಡೆ ಅವರ ಒಂದು ಪ್ರತಿಷ್ಠಾನವನ್ನು ಅಥವಾ ಅವರ ಪ್ರತಿಮೆಯನ್ನು ಅಥವಾ ಚಿಂತನೆಗಳನ್ನ ನಾನು ಪ್ರಚಾರ ಮಾಡ್ತೇನೆ ಅಂತ ಹೇಳೋದ್ರಲ್ಲಿ ಹೇಳೋದು ಒಂದು ಒಳ್ಳೆಯ ರಾಜಕೀಯ ನಡೆ ಕೂಡ. ಅದ್ರ ಜೊತೆಗೇನೆ ಈ ಕ್ಲಾಸಿಕಲ್ ಲ್ಯಾಂಗ್ವೇಜ್, ಶಾಸ್ತ್ರೀಯ ಭಾಷೆಗಳ ಬಗ್ಗೆ ಮಾತಾಡಿದ್ರು. ತಮಿಳ್ ಕೂಡ ಶಾಸ್ತ್ರೀಯ ಭಾಷೆ, ಕನ್ನಡ ಕೂಡ ಶಾಸ್ತ್ರೀಯ ಭಾಷೆನೇ. ಕನ್ನಡದ ಬಗ್ಗೆ ಪ್ರಸ್ತಾಪ ಆಗ್ತಾನೆ ಇಲ್ಲ ಇತ್ತೀಚೆಗೆ, ಅದು ಬೇರೆ ವಿಚಾರ. ಅದಕ್ಕೆ ಬರ್ತೇನೆ. ಆ ಶಾಸ್ತ್ರೀಯ ಭಾಷೆಗಳ ಅಧ್ಯಯನಕ್ಕೆ ಮತ್ತು ಅನೇಕ ವಿಶ್ವವಿದ್ಯಾಲಯಗಳ ಪೀಠಗಳನ್ನು ಸ್ಥಾಪನೆ ಮಾಡ್ತೇನೆ ಅಂತ ಬಜೆಟಲ್ಲಿ ಹೇಳಿದ್ದಾರೆ. ಅದರ ಮುಂದುವರೆದ ಭಾಗ ಈಗೂ ಹೇಳಿದ್ದಾರೆ. ಸರಿ, ನೀವು ಹೇಳ್ತಿರಲ್ಲ ತಮಿಳ್ ಬಗ್ಗೆ ಮಾತ್ರ ಯಾಕೆ, ಕನ್ನಡ ಯಾಕೆ ಇಲ್ಲ ಅಂಥೇಳಿ. ಕನ್ನಡದ ತಿರುವಳ್ಳುವರ್ ಮತ್ತು ಅಥವಾ ಆ ಸಮಾನವಾಗಿ ಅಥವಾ ಅದಕ್ಕೆ ಹೆಚ್ಚಿನ ಒಬ್ಬ ಚಿಂತಕ ಅಂದರೆ ಬಸವಣ್ಣ. ಇಡೀ ವಿಶ್ವಕ್ಕೆ ಮಾದರಿ ಆಗುವಂಥ ಚಿಂತಕ ಬಸವಣ್ಣ. ಈ ಬಸವಣ್ಣನ ಚಿಂತನೆಗಳಿಗೂ ಹಿಂದುತ್ವ ಚಿಂತನೆಗಳು ಬಹಳ ಕೆಲವೊಂದು ತಾಕಲಾಟಗಳಿದ್ದಾವೆ. ಒಂದು ಅದ್ರ ಜೊತೆಗೇನೆ ಈ ಬಸವಣ್ಣನ ಚಿಂತನೆಯನ್ನು ಇಲ್ಲಿನ ಸ್ಥಳೀಯ ಪಕ್ಷಗಳು, ಅದು ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ, ದೇ ಆಲ್ರೆಡಿ ಟೇಕನ್ ಹಿಮ್ ಇನ್ ಟು ದೇರ್ ಫೋಲ್ಡ್. ಆದ್ರೆ ನಾನು ಕೇಳಿದ್ರೆ ಬಸವಣ್ಣನ ಚಿಂತನೆ ಬೆಳಿಬೇಕು, ಮೊದಲು ಬಸವಣ್ಣನಿಗೆ ಲಿಂಗಾಯತರಿಂದ ಬಿಡುಗಡೆ ಕೊಡಿಸ್ಬೇಕು. ಆದ್ರೆ ಈ ಕನ್ನಡದ ಬಗ್ಗೆ ಮತ್ತು ಈ ಕರ್ನಾಟಕದ ಬಗ್ಗೆ ಈ ಕಾಂಗ್ರೆಸ್ ಇಲ್ಲಿ ಸ್ವಲ್ಪ ಪ್ರಬಲ ಆಗಿರೋದ್ರಿಂದ ಇದರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿದ್ದಾರೆ ಪ್ರಧಾನಮಂತ್ರಿಗಳು ಅಷ್ಟೇ. ವಿನಾಯಕ್ ಅವರೇ, ಬಹುಶಃ ಸೌತ್ ಅಂತ ಈ ದಕ್ಷಿಣ ವರ್ಸಸ್ ಉತ್ತರ ಭಾರತ ಅನ್ನೋ ರೀತಿಯ ಪರಿಕಲ್ಪನೆ ಕಾಂಗ್ರೆಸ್ ಒಂದು ಮಟ್ಟಿಗೆ ಎಸ್ಟಾಬ್ಲಿಷ್ ಮಾಡೋಲ್ಲಿ ಯಶಸ್ವಿಯಾಗಿದೆ. ನೀವು ಸೌತ್ ಅಂತ ತಗೊಂಡ್ರೆ ಕರ್ನಾಟಕ ಬಿಟ್ರೆ ಬೇಸ್ ಅಂತ ಕ್ರಿಯೇಟ್ ಮಾಡ್ಲಿಕ್ಕೆ ಅವಕಾಶ ಇರೋದೇ ತಮಿಳುನಾಡಿನಲ್ಲಿ ಅಂತ. ನೀವು ಆಂಧ್ರ ತೆಲಂಗಾಣ ತಗೊಂಡ್ರೆ ರೀಜನಲ್ ಪಾರ್ಟೀಸ್ ಬಹಳ ಸ್ಟ್ರಾಂಗ್ ಆಗಿದೆ. ಕೇರಳ ನಿಮಗೆ ಗೊತ್ತೇ ಇದೆ. ಸೊ ಫೋಕಸ್ ತಮಿಳ್, ಅದಕ್ಕೋಸ್ಕರ ಸೆಕೆಂಡ್ ಹಬ್, ಬಿಜೆಪಿಯ ಸೆಕೆಂಡ್ ಹಬ್ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಮೊದಲನೇ ಪಾಯಿಂಟ್ ಏನು ಅಂದರೆ, ಈಗ ಲಾಸ್ಟ್ ಟೈಮ್ ಒಂದು 3 ಸರಿ ತಮಿಳ್ನಾಡಿಗೆ ಹೋದರು, ದೇವಸ್ಥಾನಗಳಿಗೆ ಹೋದರು, ತಮಿಳ್ನಾಡು ಬಗ್ಗೆ ಮಾತಾಡಿದರು. ಆಮೇಲೆ ಹೊಸ ಲೋಕಸಭೆ ಉದ್ಘಾಟನೆಗೆ ಅಲ್ಲಿಯ ಇವರೆಲ್ಲ ಬಂದಿದ್ದರು. ಅದೆಲ್ಲ ತಮಿಳ್ ಫೋಕಸ್ ಇದೆ. ಹಾಗಂತ ಕನ್ನಡಿಗರನ್ನು ಅವರೇನೋ ಕಡೆಗಣಿಸಿದ್ದಾರೆ ಅಥವಾ ತಮಿಳವರನ್ನು ಹೆಚ್ಚು ಹೇಳಿದ ತಕ್ಷಣ ಕನ್ನಡಿಗರನ್ನು ಅವರು ವಿರೋಧಿಸ್ತಾ ಇದ್ದಾರೆ ಅನ್ನೋ ಆ್ಯಂಗಲನ್ನು ನಾವು ತಗೊಳ್ಳೋ ಅಗತ್ಯ ಇಲ್ಲ ಅಂತ ಅನಿಸುತ್ತೆ. ಒಂದು. ಇನ್ನೊಂದು, ನಾನು ರಾಜಕೀಯವಾಗಿ ನೋಡೋದಾದರೆ ಕರ್ನಾಟಕದಲ್ಲಿ BJP ಒಂದು ಏನು ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗಿದೆ. ಈಗ ಲೋಕಸಭೆ ಎಲೆಕ್ಷನನ್ನು ನೀವು ಕನ್ಸಿಡರ್ ಮಾಡಿದ್ರೆ 25 ಗೆದ್ದಿತ್ತು. ಇನ್ನು 26 ಅಂದರೆ 28 ಹೇಳ್ತಾ ಇದ್ದಾರೆ. ಬಟ್ 25ಕ್ಕಿಂತ ಜಾಸ್ತಿ ಗೆಲ್ಲೋದು ಕಷ್ಟ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸೊ ಆ ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗಿದೆ. ತಮಿಳ್ನಾಡಲ್ಲಿ ಇನ್ನೂ ಅವಕಾಶ ಇದೆ. ಈ ಸರಿ ಒಂದು 2-3 ಸೀಟು ತಮಿಳ್ನಾಡಲ್ಲಿ ಅಥವಾ ಅದಕ್ಕಿಂತ ಜಾಸ್ತಿ ಸೀಟ್ ಗೆಲ್ಬಹುದು ಅಂತ. ಸೊ ನಾನು ಅಬ್ಸರ್ವ್ ಮಾಡಿದ್ದು ಹೇಗೆ ಅಂದರೆ, ಮೋದಿ ಸ್ಟ್ರಾಟಜಿ ಅವರು ಗುಜರಾತಲ್ಲಿ ಇದ್ದಾಗಲೂ ಅಷ್ಟೇ, ನಂತರನೂ ಅಷ್ಟೇ
ಯಾವ ಸ್ಟೇಟಲ್ಲಿ ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗಿದೆ ಅದು ಬಿಟ್ಟು ನೆಕ್ಸ್ಟ್ ಯಾವ ಸ್ಟೇಟಲ್ಲಿ ನಾವು ಗೇನ್ ಮಾಡ್ಬೋದು ಅದನ್ನು ಅವರು ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತಾರೆ ಪೊಲಿಟಿಕಲಿ ಕೂಡ. ಸೊ ಅದರ ದೃಷ್ಟಿಯಿಂದ ಈಗ ತಿರುವಳ್ಳವರು ಇರ್ಬೋದು, ಹಿಂದೆ ತಮಿಳ್ನಾಡು ವಿಸಿಟ್ ಮಾಡಿದಿರ್ಬೋದು, ಅದಕ್ಕೆ ಸರಿಯಾಗಿ ಅವರಿಗೆ ಅಣ್ಣಾಮಲೈನಂತ ಒಬ್ಬ ಲೀಡರ್ ಸಿಕ್ಕಿದ್ದಾರೆ. ಇದೆಲ್ಲವನ್ನ ಇಟ್ಕೊಂಡು ಅವರು ತಮಿಳ್ನಾಡಿನಲ್ಲಿ ಈ ಸರಿ ಲೋಕಸಭೆ ಸೀಟ್ಗಳನ್ನು ಗೆಲ್ಲೋದಕ್ಕೆ ಸೊ ಎಲ್ಲಿ ಮೈನಸ್ ಆಗುತ್ತೆ, ಎಲ್ಲಿ ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗಿದೆ ಅಲ್ಲಿ ಎಲ್ಲಿ ಮೈನಸ್ ಆಗ್ಬೋದು ಅದನ್ನು